ಬೆಂಗಳೂರಿನಲ್ಲಿ ಬೆಸ್ಕಾಂಗೆ ಹೊರೆಯಾಗಿದ್ದಾವೆ ಸರ್ಕಾರಿ ಸಂಸ್ಥೆಗಳು. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಕೋಟಿ ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ರೆ ಬೆಸ್ಕಾಂ ಹೊರೆಯಾಗದೆ ಇನ್ನೇನಾಗುತ್ತೆ. ಹೌದು, ಬೆಂಗಳೂರಿನಲ್ಲಿ ಬೆಸ್ಕಾಂಗೆ ಹೊರೆಯಾಗಿದ್ದಾವೆ ಸರ್ಕಾರಿ ಸಂಸ್ಥೆಗಳು. ಸರ್ಕಾರಿ ಸಂಸ್ಥೆಗಳಿಂದಲೇ 4024 ಕೋಟಿ ವಿದ್ಯುತ್ ಶುಲ್ಕ ಬಾಕಿ ಇದೆ. ಬಿಬಿಎಂಪಿ ಜಲಮಂಡಳಿ ಅತಿ ಹೆಚ್ಚು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದ್ದಾವೆ. ಬಿಬಿಎಂಪಿಯಿಂದ ಬೆಸ್ಕಾಂಗೆ 1091.57 ಕೋಟಿ ಬಾಕಿ ಇದೆ. ಜಲಮಂಡಳಿಯಿಂದ 566.12 ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ. ಈ ಸಂಸ್ಥೆಗಳಿಗೆ ಬೆಸ್ಕಾಂ ನೋಟಿಸ್ ಕೊಟ್ಟರೂ ಕೂಡ ನೋ ಯೂಸ್, ಸರಿಯಾದಂಥ ಪ್ರತಿಕ್ರಿಯೆ ಇಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಸಂಸ್ಥೆಗಳಿಂದಲೇ ಬಾಕಿ ಉಳಿಸ್ಕೊಂಡ್ರೆ ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ನೋಡಿ, ಒಂದು ತಿಂಗಳು ಸರಿಯಾದ ರೀತಿಯಲ್ಲಿ ವಿದ್ಯುತ್ ಬಿಲ್ ಕಟ್ಟಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಬೆಸ್ಕಾಂನವರು ಫ್ಯೂಸ್ ಕಿತ್ಕೊಂಡು ಹೋಗ್ತಾರೆ. ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಫ್ಯೂಸ್ ಕಿತ್ತಾಕಲ್ವ ಹಂಗಾದ್ರೆ ಅಂತ ಜನಸಾಮಾನ್ಯರ ಪ್ರಶ್ನೆ ಇದು. ಸಾವಿರಾರು ಕೋಟಿ ರೂಪಾಯಿನ ಹಿಂಗೆ ಬಾಕಿ ಉಳಿಸ್ಕೊಂಡ್ರೆ ಬೆಸ್ಕಾಂ ನಿರ್ವಹಣೆ ಅನ್ನೋದು ಹೇಗೆ ಸಾಧ್ಯ? ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಅಂದ ಸಂದರ್ಭದಲ್ಲಿ ನಿಯಮಗಳನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗತ್ತೆ. ಸರ್ಕಾರಿ ಸಂಸ್ಥೆಗಳೇ ಈ ರೀತಿ ಬಿಲ್ಗಳನ್ನು ಬಾಕಿ ಉಳಿಸ್ಕೊಂಡ್ರೆ ನಿರ್ವಹಣೆ ಅದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ನಗರಾಭಿವೃದ್ಧಿ ಈ ಇಲಾಖೆಯಿಂದ 41.20 ಕೋಟಿ ಬಾಕಿ. RDPR 369.96 ಕೋಟಿ. BBMP 1091.59 ಕೋಟಿ. IT ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ನಿಜಕ್ಕೂ ಕೂಡ ಬೆಸ್ಕಾಂಗೆ ಸರ್ಕಾರಿ ಸಂಸ್ಥೆಗಳು ಹೊರೆಯಾಗಿದೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಿಂಗೆ ಬಾಕಿ ಉಳಿಸ್ಕೊಂಡ್ಬಿಟ್ರೆ ಈ ಬೆಸ್ಕಾಂ ನಿರ್ವಹಣೆ ಆದರೂ ಹೇಗೆ ಸಾಧ್ಯ ಅಂತ? ದಿವ್ಯಾ, ಗ್ಯಾರಂಟಿ ಯೋಜನೆಗಳ ನಡುವೆ ನಡೀತಿರುವಂತಹ ಸರ್ಕಾರಕ್ಕೆ ಎಲ್ಲೆಲ್ಲಿ ಇಲಾಖೆಗಳಲ್ಲಿ ಸಾಲ ಉಳ್ಕೊಂಡಿದೆಯೋ ಅಥವಾ ಬಾಕಿ ಬರುವಂತಹ ಪಾವತಿಗಳನ್ನು ಹೆಂಗೆ ವಸೂಲಿ ಮಾಡ್ಕೋಬೇಕು ಎನ್ನುವಂತ ಟೆನ್ಷನ್ ಒಂದ್ ಕಡೆ ಆದ್ರೆ, ಬೆಸ್ಕಾಂಗೂ ಕೂಡ ಸರ್ಕಾರೇತರ ಒಂದು ಸಂಸ್ಥೆಗಳಿದ್ದಾವೆ, ಇಲಾಖೆಗಳಿದ್ದಾವೆ. ಅವೆಲ್ಲವೂ ಕೂಡ ಬೆಸ್ಕಾಂಗೆ ಕಟ್ಟಬೇಕಾಗಿರುವಂತಹ ವಿದ್ಯುತ್ ಬಿಲ್ಲು ಕೂಡ ಬಾಕಿ ಉಳಿಸ್ಕೊಂಡಿರುವಂತದ್ದು, ಅದನ್ನ ವಸೂಲಿ ಮಾಡ್ಕೊಳ್ಳಕ್ಕೆ ಪರಿತಪಿಸುವಂತ ಕೆಲಸ ಆಗ್ತಾ ಇದೆ. ಬೆಸ್ಕಾಂಗೆ ಸರ್ಕಾರಿ ಸಂಸ್ಥೆಗಳಿಂದಲೇ 4024 ಕೋಟಿ ರೂಪಾಯಿ ಬಾಕಿ ಶುಲ್ಕ ಬಾಕಿ ಇರುವಂತದ್ದು. ಅದರಲ್ಲೂ ಬಿಬಿಎಂಪಿ ಏನಿದೆಯೋ ಒಂದೇ ಸಂಸ್ಥೆಯಿಂದ ಬರೋಬ್ಬರಿ 1091 ಕೋಟಿ 59 ಲಕ್ಷ ಬಾಕಿ ಉಳಿಸ್ಕೊಂಡಿದೆ. ಜಲಮಂಡಳಿ ಏನಿದೆಯೋ BWSSB 566.12 ಕೋಟಿ ದುಡ್ಡನ್ನ ಉಳಿಸ್ಕೊಂಡಿರುವಂತದ್ದು. ಅಂದ್ರೆ ವಿದ್ಯುತ್ ಬಿಲ್ ಅನ್ನ ಕಟ್ಟದೆ ಕಳ್ಳಾಟ ಆಡ್ತಾ ಇರುವಂತಹ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ RDPR, ನಗರಾಭಿವೃದ್ಧಿ ಇಲಾಖೆ, ಜಲಮಂಡಳಿ, ವಾಣಿಜ್ಯ ಕೈಗಾರಿಕೆ ಇಲಾಖೆ ಆಗ್ಬೋದು, ಸಣ್ಣ ನೀರಾವರಿ ಇಲಾಖೆಗಳಾಗ್ಬೋದು, ರಾಜ್ಯದ ಇತರೆ ಇಲಾಖೆಗಳಿಂದ ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ 4024 ಕೋಟಿ ಬಾಕಿ ಬರುವಂತದ್ದು. ಹೀಗಾಗಿ ಅವನ್ನ ವಸೂಲಿ ಮಾಡುವಂತ ಕೆಲಸ, ನೋಟಿಸ್ ಕೊಡುವಂತ ಕೆಲಸ ಎಲ್ಲ ಆಗ್ತಿದ್ರು ಕೂಡ ಅವುಗಳಿಗೆ ಯಾವುದೋ ಒಂದು ಇಲಾಖೆ ಬಾಕಿ ಉಳಿಸ್ಕೊಂಡಿರೋ ಇಲಾಖೆಗಳು ರೆಸ್ಪಾನ್ಸ್ ಮಾಡದೆ ನಮಗೆ ಗೊತ್ತೇ ಇಲ್ಲ, ನಾವು ಕೊಟ್ಟಷ್ಟೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ವರ್ತನೆ ತೋರುವಂತ ಕೆಲಸ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.